ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸ್ನೇಹಿತರೆ, ಹೊಸ ವಿಡಿಯೋದಲ್ಲಿ ನಾನೀಗ ತಿಂಡಿ ತಿಂತಾ ಇದ್ದೆ ನೋಡಿ. ಚಪಾತಿ ತಿಂತಿದ್ದೆ. ಚಪಾತಿ ಅಮ್ಮ ಇಟ್ಕೊಂಡಿರ್ತೀನಿ. ಕಡಲೆ ಎಲ್ಲ ನೆನೆಸಿಟ್ಟು ಅಮ್ಮ ನಿನ್ನಿನ ವಿಡಿಯೋ ಕಾಣ್ತಾ ಇದ್ರೆ ಬಾರ ಫ್ಯಾನ್ ಹಾಕಲ್ಲ, ಫ್ಯಾನ್ ಎಲ್ಲ ಓಲ್ ಒಳಗೆ ಇಲ್ಲೊಂದು ಲೈಟ್ ಹಾಕಿರ, ಇಲ್ಲೆಲ್ಲ ಹಾಕಿಲ್ಲ. ಹಾಕ್ತಿಲ್ಲ. ನೆಕ್ಸ್ಟ್ ಬಂದ ಏನು ಹಾಕಿ ಎಲ್ಲಿ ಬಂದು ಕೂತ್ಕೊಂಡು ಯಾರು ನೋಡಿ ನಾಯಕರೆಲ್ಲ ಲೈಟ್ ಎಲ್ಲ ಕನೆಕ್ಷನ್ ಕ್ಲಾಸ್ ಮನೆ ಮಾಡಿ ಒಳ್ಳೆ ಮಾಡಿ. ನಿಂಗೆ ಇಷ್ಟ ಬಂದಿಲ್ಲ ಕಂಡಿದ್ದಾನೆ ಸಣ್ಣದಿಲ್ಲ ಕಂಡು. ನೋಡಿ ಸ್ನೇಹಿತರೆ, ನಾಯಕರೆಲ್ಲ ಕೆಲಸ ಮಾಡಿ ಹೊರಟ್ರಿ ಇವತ್ತು. ಈಜಿಂದ ಒಳಗಿಂದ ಹೆಂಗೆ ನೀವು ಬೇಟಿ ಮೇಲೆ ಒಳಗಿಂದ ಹಪ್ಪ ಇವಾಗ ಮತ್ತೆ ಹೌದು ಇದು ತಗೊಂಡು ಬರಾಗಲೇ ಬೆಸ್ಕೊಂಡು ಆಯ್ತಂಗ ದೇವ್ರ ಒಳಗೆ ಮಾಡಲಿ ಮತ್ತೆ ಸಿಗ್ತದೆ. ನಿಮ್ಗೆ ಒಳ್ಳೇದು ಮಾಡಲಿ ಅಡ್ಡಿಲ್ಲ. ಈಗ ಬ್ರೇಕ್ ಎಲ್ಲ ಹೆಂಗೆ ಹಾಕೋದು? ಮತ್ತೆ ಸ್ವಲ್ಪ ಜಾಗ್ರತೆ ಮಾಡಿ ಅಲ್ಲ ಸ್ನೇಹಿತರೆ, ವಿಷಯ ಏನಪ್ಪ ಅಂದ್ರೆ ಮೊನ್ನೆ ಅಮ್ಮ ತಿರುಪತಿಗೆಲ್ಲ ಹೋಯ್ರ ಇವರು ಫ್ಯಾಮಿಲಿ ಜೊತೆಗೆ. ತಿರುಪತಿಗೆ ಹೋಗಿದ್ದು ಯಾವ ಥರ ಅನ್ನೋದ್ರ ಬಗ್ಗೆ ಒಂದು 5 ನಿಮಿಷ ಮಾತಾಡ್ತಾರೆ ಅಮ್ಮ. 5 ನಿಮಿಷ ನೀ ಹೇಳ ಅವ್ರಿಗೆ ಹ್ಯಾಂಗ್ ಹೋದೆ, ಇಲ್ಲಿಂದ ಮನೆಯಿಂದ ಹ್ಯಾಂಗ್ ಹೋದೆ, ಅಲ್ಲಿ ವಾಪಸ್ ಹ್ಯಾಂಗ್ ಬಂದೆ ಹೇಳ. ಇಲ್ಲ ಹೋಯ್ತು ಕಡೆಗೆ ಆನಂದ್ ಮಂದಿ ಹೋಯ್ತು. ಆನಂದ್ ಮಂದಿಯಿಂದ ಸೀದಾ ಡೈರೆಕ್ಟ್ ಬೆಂಗಳೂರಿಗೆ ಬೆಳಗಾತ ಬೆಂಗಳೂರು ತಪ್ಪಿ ಕಾಡಿ ಮತ್ತೆ ಒಂದಿನ ಐಕಂಡೆ ತಿರುಪತಿಗೆ ಹೋಯ್ತು. ತಿರುಪತಿ ಒಂದಿನ ಐಕಂಡು ಮತ್ತೊಂದಿನ ಮಂತ್ರ ಕಾಡಿ ಡೈರೆಕ್ಟ್ ಮಂತ್ರಾಲಯದಿಂದ ಮತ್ತೆ ಮನೆಗೆ ಬಂದು ಅಣ್ಣನ ಮನೆಗೆ ಹೋಯ್ಸಿತ್ತು ಬಂದು. ಅದಲ್ಲ ಅಷ್ಟೇ ಅಲ್ಲ, ಎಲ್ಲಿ ಹೋಯ್ ಯಾವ್ದ್ರಂಗ ಹೋದ್, ಎಂತ ತಿಂದದ್ದು, ಎಲ್ಲಿ ಹೋಯ್ ಕೂಗ ತಿಂದದ್ದು, ವಡ ಇಡ್ಲಿ, ಆಮೇಲೆ ವಾಂತಿ ಮಾಡಿದ್ದು, ಎಷ್ಟು ಸಲ ವಾಂತಿ ಮಾಡಿದೆ ಎಲ್ಲ ಹೌದಲ್ಲ. ಉದಾರ ಹಾಕ ವಾಂತಿ ಆದ ಅಂತ ಅಲ್ಲ, ಆ ಗುಂಬೆ ಹತ್ರ ತಲೆ ತಿರ್ದಾಗ ಅದಪ್ಪ ವಾಂತಿ ಬಂದದೆ. ಮತ್ತು ವಾಂತಿ ಬರಲೇ ಇಲ್ಲ. ಅದ ತಿರ್ತಾ ಇಲ್ಲ, ಸುತ್ತ ಹೋದ ಸತಿ ತಲೆ ತಿರ್ಗದು ಮತ್ತು ಧೂಳು ವಾಸನೆ ಬಂದದ್ದು. ಬೇರೆಲ್ಲ ಗಾಡಿ ಗಪ್ಪತ್ತಿಗೆಲ್ಲ ಗಾಡ್ ಬಂದ್ ಮರಯ್ಯ, ಇದು ಹೋತ ಇತ್ತು ಹೋಪತ್ತಿಗೆ ವಾಂತಿ ಬಂತು. ಹೌದೌದು. ಗಾಡಿಗೆ ಮತ್ತು ನಮ್ಗೆಲ್ಲ ಕಣು ಕುರ್ದು ಗಾಡಿ ವಾಂತಿ ಅಲ್ಲ ಮನೆ ಕಡೆ ಸೀಟ. ಮತ್ತೆ ಮತ್ತೊಂದಿನ ಮತ್ತಿಬ್ರು ಅಲ್ಲ ಮನೆ ಕಡೆ ನಮ್ಮ ಜಾಗ ಇಬ್ಬರಿಗೆ ಹಿಂಗೆ ಹೆಂಗೆ ಮಾಡಿ ಕೊಡ್ಕೊಂಡು ಮರದ ಅಂಜ ಅಂಥವು ಎಲ್ಲರಿಗೂ ಆಮೇಲೆ ಯೌಸದ್ ತಿರುಪತಿ ಮಂತ್ರಾಲಯ ಬಂತು ಅಮ್ಕು ಯೌಸದ್ ಎದ್ರು ಇಬ್ರು ಎದ್ಕೊಂಡು ಗಾಡಿ ತಡ ಇಲ್ಲ. ಚಾ ತಿಂಡಿ ತಿನ್ಕೋದು ಖಾಲಿ ಚಾ ಮರೆ ಇಲ್ಕ ಟೇಬಲ್ ವಾಟಿ ಒಂದೇ ಚಮಚ ಅಷ್ಟೇ ಅಲ್ಲ. ಆಮೇಲೆ ಎಂತ ತಿಂದದ್ದು, ಯಾವ ಹೊಟ್ಟೆ ತಿಂದದ್ದು ಎಲ್ಲ ಹೆಸರೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಗಾಡಿ ಹಂಗ ಬೆಡ್ ಚಾ ಗಾಡಿ ಮತ್ತೆಲ್ಲ ಹೋಗಿ ಬಂದತಿ ಮತ್ತೆ ತಿಂಡಿ ಊಟ. ಬ್ರೆಡ್ ಎಲ್ಲ ತಿಂದಿದ್ಯಾ? ಅಲ್ಲ ಬೆಡ್ಡಿಂದ ಬಂದ ಮುಖ ತಗೊಂಡೆಲ್ಲ ಬೆಡ್ ಚಾ ನಳಿಲ್ಲ ಮರ, ಬ್ರೆಡ್ ಅಲ್ಲ ಬೆಡ್. ಖಾಲಿ ಚಾ ಬಿಸಿ ಬಿಸಿ ಚೋಳಿಗೆ ಈಗೆಲ್ಲ ರಾತ್ರಿ ಅದ. ಆಮೇಲೆ ಆಮೇಲೆ ಕಡೆ ದೇವಸ್ಥಾನದ ಒಳಗೆ ಎಷ್ಟು ಗಂಟೆಗೆ ಹೋದ್, ದೇವ್ರನ್ನೆಲ್ಲ ಪೂಜೆ ಮಾಡಿದ ಎಷ್ಟೊತ್ತಿಗೆ ಅದನ್ನ ಹೇಳ. ಇಲ್ಲಿ ಪೂಜೆ ಎಲ್ಲ ಮಾಡಿ ಕಾಣ ದೇವ್ರನ್ನ ಕಾಮ್ ಅದ ಸ್ವಲ್ಪ ಹೇಳಿ ದಿನ ಸಾಲ ಆದ ಕೂಕಡದ್ದ 12 ಗಂಟೆವರೆಗೆ ಕೂತದ್ದು. ನಮ್ಮ ಟೈಮ್ ಕೊಟ್ಟಿರಿ 12 ಗಂಟೆ ಕೂಕಂಡು ಮತ್ತೊಂದು ದಿನ ಆಧಾರ ಕಾರ್ಡ್ ಮಾಡ್ಕೊಂಡು ಕೂಕಂಡು ಮತ್ತೊಂದು ದಿನ ಹೋದ 12 ಒಳಗಲ್ಲಿ ಹೊಯ್ದೆ. ನಮ್ಮ ಜಾಗ ಗಾಡಿ ಹೊಯ್ಗೆದಿಲ್ಲ ಟೈಮಿಗೆ ಬಸ್ಸಿಂದ ನಮ್ಮ ವ್ಯಾನಿಂದ ಹೇಳೋದು ಕಡಿಮೆ ಮತ್ತೊಂದು ಕಾರ್ ಮಾಡ್ಕೊ ಹೋದ. ಒಬ್ಬ ಕಾರ್ ರೆಡಿ ಮಾಡಿ ನಿಂತಿದ್ದ ಕರ್ಕೊ ಹೋದ ತಿರುಪತಿಯಿಂದ ಕಡಿಮೆ ನಡ್ಕೊ ಹೋಯ್ತು. ಅಡಿಗೆ ಅಲ್ಲಿ ಹೋಗಿ ಚೀಟಿ ತೋರ್ ಮಾಡ್ಕೊಂಡು ಕಾಡಿ ಕೂಕಡ ಒಂಚೂರು ಗಟ್ಟಿ ಮಾತಾಡ. ಇಲ್ಲ ಮದನ್ ಉಂಡ್ಲ ಗಟ್ಟಿ ಮಾತಾಡ. ಆಯ್ತು ಹೋಯ್ತಾನ ಇಲ್ಲೇ ಮೊನ್ನೆ ಹೇಳ್ತಲ್ದ ಅಲ್ಲಿ ಕೇಣಕಲ್ಲ ಅಲ್ಲಿ ನೀ ಹಾಕಲ್ಲ ಅವ್ರಿಗೆ. ಕಡಿ ತಿರುಪತಿಗೆ ಹೋಗಿ ಒಂದು
ರೂಮ್ ಮಾಡಿ ಕೊಟ್ಟಿದ್ದು 12 ಟೈಮ್ ನಮ್ಮ ಕಡೆಗೆ ಬಿಟ್ರತ್ತೀಗ ಬೇಗ ನೆಕ್ಕ ಹೋಗಿದ್ದಿಲ್ಲ ಒಂದು ಟೀಮ್ ಮುಂದಿದಾರನ್ನ ಕಳಿಸಿ ಅಪ್ಪ ಗಾಡಿ ನಾವು ಗಾಡಿ ಹೋಗಿ ತಿರುಪತಿನ ನೀವಂತ ಒಂಥರ ಟೊಪ್ಪಿ ಕಾಣಿ ಹಾಕ್ರ ಮರ ಮಂಡಿಗೆ ಅಲ್ಲ. ತಿರುಪತಿ ಮಂತ್ರ ಇಲ್ಲ ಟೊಪ್ಪಿ ಅಂಬ್ರ ಮತ್ತೆ ಮಾತಾಡಿಗಲ್ಲ ನೀವಂತ ನೀವು ಒಬ್ಬರೇ ಹೋದ ಗಂಡನ ಅಂತ ಕರ್ಕೋ ಇಲ್ಲ ಅವ್ರು ಬರ್ತಿಲ್ಲ ಅಂದ್ರು ತರ ಯಾಕೊಂಡು ಹೋಗ್ದವ್ರನ್ನ ಮಕ್ಕಳ ಮೇಲೆ ಬಿಟ್ಟಿಗೆ ಹೋಗಿ ಸಾಮಲ್ಲ ಈಗ ಅವ್ರ ಬಾಪಕ್ಕೆ ಇಷ್ಟ ಇಲ್ಲ ಅವನ್ನ ಒತ್ತಾಯ ಮಾಡಿ ಕರುವುದು ಅಂತ ಇನ್ನೊಂದಿನ ಹಾಪ್ ಇನ್ನೊಂದ್ಸಲ ಹಾಪ್ ಅಂಬೋದು ಇತ್ತು. ಹೌದಾ ಎಷ್ಟು ಜನ ಇರಿ ಟೋಟಲ್? ಒಟ್ಟು ಎಷ್ಟು ಜನ ಲೆಕ್ಕ ಮತ್ತೆ ತಡಿ 1 2 3 4 5 ಒಂದು 17 ಜನ ಹೋಯ್ತಾ ಗಾಡಿ ನಿಲ್ಸಿ. ಅದಾ ಇಲ್ಲಿ ಈಗ ನಿಮ್ಗೆ ಟೋಟಲ್ ಎಷ್ಟು ಖರ್ಚು ಎಷ್ಟಾಯ್ತು? ಖರ್ಚಾ ನಂಗೆ ಗೊತ್ತಿಲ್ಲ ಮರೆ. ಅಲ್ಲ ನಿಂಗೆ ಎಷ್ಟು ಖರ್ಚಾಯ್ತು ಕೇಳಿ? ನಮ್ದೇ ಅಂತ ಇಲ್ಲ, ಗಾಡಿ ಮಾತ್ರ ಕೊಟ್ಟು ಬಿಟ್ಟಿದೆ ಎಲ್ಲರೂ ಹಂಗೆ. ಮತ್ತೆಲ್ಲ ಅಣ್ಣಂದ ಕಾಫಿ ತಿಂಡಿ ನೀವೆಲ್ಲ ದುಡ್ಡು ಬಿಚ್ಚಿಲ್ಲ? ಯಾರು ಇಲ್ಲ, ಅದಕ್ಕೆಲ್ಲ ಹಾಕ್ದಂಗೆ ದುಡ್ಡು ತಕಂತಿಲ್ಲ ಮರೆ. ಅಲ್ಲ ನೀನು ಎಂತದ ತಕೊಂಡ್ಲೆ ಕೇಳು. ಹೌದಾ, ತೋಟನೆಲ್ಲ ತಿರ್ಕೋಬೇಕಂತ ತಕೋಬೇಕು ಹೋಯ್ತೆ. ಸಾರ ಬಳಿ ತಿಂದು ಬಳಿಗಳಿಗಿದ್ದು ನಾನು ತಗೊಬಂದಿದ್ದೆ ಬಳಿ 2 ನಂಗೊಂದು ಜೊತೆ ಒಮ್ಮೆ ಹೆಣ್ಣಿಗೆ ಪಟ ತಗೊಂಡು ನೆನಪಿಲ್ಲ ಮರೆ. ಅಂದಾಜು ಮಾಡದವ್ರ ಗಾಡಿ ತಾಡ ಆಗ್ತಂದು ಈ ಗೋಡಿ ಬಿಡಿ ಕಂಡ್ರೆ ಬ್ಯಾಡ. ಅವರೆಲ್ಲ ಅದೇ ಮೀವ್ಕೋದು ಕಾಮ್ಕೋದು ನಮ್ಮನ್ನೆಲ್ಲ ಬಿಡಿಗೆ ಹೆಂಗಸರು. ನಾವು ಬಿಸ್ಕೊಂಡು ತುಂಬ ಮಂತ್ರ ಅಲ್ಲದಂಗೆ ತೀರದಿ ಸ್ನೇಹಿತರ ಕಡೆಗೆ ನಾನು ಅಮ್ಮನೆಲ್ಲ ಮಾತು ಕೇಳ್ಕೊಂಡು ಕಡೆ ನಾನು ಸೀದಾ ಹೋಟ್ಲಿಗೆ ಹೋದೆ ಮಾರೆ. ಹೋಟ್ಲಿಗೆ ಹೋಗಿ ಒಂದು ಗೋಬಿ ಒಂಚೂರಿ ತಿಂಬಂದು ಹೋದೆ ಮಾರೆ. ಬಿಸಿ ಬಿಸಿ ಗೋಬಿ ಒಂಚೂರಿ ಹಾಕಿ ಕೊಟ್ರಿ ನನಗೆ. ಒಳ್ಳೆ ಮಾಡಿ ಗೋಬಿ ಒಂಚೂರಿ ತಿಂದೆ ಮಾರೆ. ಒಳ್ಳೆ ಟೇಸ್ಟ್ ಇದ್ದಿತ್ತು ಮಾರೆ. ನಿಮ್ಗೂ ಬೇಕಾದ್ರೆ ಬನ್ನಿ ಮಾರೆ ಬಾರ್ಪೂರಲ್ಲಿ. ಆಮೇಲೆ ಹೋಟ್ಲಿ ಎದ್ರಕಂತಿ ಮಾರೆ ಒಂದು ಹೊಸ ಅಂಗಡಿ ಐತೆ ಮಾರೆ, ಕಲ್ಪರಸ ಅಂದಳಿ. ಅದು ಎಂತಂದಳಿ ಕಾಂಬದ್ನಳಿ ನಾ ಅಂಗಡಿಗೆ ಹೋದೆ ಮಾರೆ. ಒಂದು ಕಲ್ಪರಸ ಕೊಡಿ ಅಂದೆ ಮಾರೆ. ಅವ್ರು ಹಾಕಿ ಕೊಟ್ರಿ ಮಾರೆ ಒಂದು ಗ್ಲಾಸಿಗೆ. ಇದು ಹೆಂಗೆ ಮಾಡೋದು? ತೆಂಗಿನ ಮರದ ಒಂದು ಒಳಗೆ ಒಂದು ಇರುತ್ತಲ್ಲ ಬಿಳಿ ತಿಂಬುದು ಒಂದು, ಅದೇ ಥರ ಟೇಸ್ಟ್ ಇತ್ತು. ಹೂಗಿಂದ ತಗೋದು ತೆಂಗಿನ ಮರದ. ಅದೇ ಹೂವಿನ ಟೇಸ್ಟ್ ಇತ್ತು. ಕಲ್ಪರಸ ಬೇಕಾದ್ರೆ ಬಾರ್ಕುರಿ ಬಂದು ಸಿಕ್ಕಿತ್ತು. ಇನ್ನೊಂದು ಕಪ್ ಇದ್ದ ಬೋನಸ್ ಬೇಕಾ? ಎಷ್ಟು ಒಂದು ಕಪ್? ಐಸ್ ಕ್ರೀಮ್ ಎಲ್ಲ ಸಿಕ್ಕುತ್ತೆ ಹೊರಗಡೆ. ಅಂಗಡಿ ಹೆಸರು ಅಂತ ಉಕ್ಕಾಸ ಕಲ್ಪರಸ. ಅವ್ರದ್ದು ಹೋಟ್ಲಿತ್ತಲ್ಲ, ಪ್ರಭಾತ್ ಹೋಟ್ಲು ಆಪೋಸಿಟ್. ಒಂದು ಗ್ಲಾಸ್ 50 ರೂಪಾಯಿ. ಒಳ್ಳಾಯ್ತು ಮಾರ. ಈ ತೆಂಗಿನ ಮರದ ಹೂ ಇರುತ್ತಲ್ಲ ಅದ್ರ ಟೇಸ್ಟ್ ಐತಿ. ಕಾಣಿ ಹೆಂಗಿತ್ತು? ಶುಗರ್ ಇದ್ದರೆಲ್ಲ ಈ ಬೆಲ್ಲ ತಿನ್ಲಕ್ಕ ಕಾಣಿ. ಬೇಕಾದವ್ರು ಬನ್ನಿ ಬಾರ್ಕೋರಿ, ಇಲ್ಲೆಲ್ಲ ಐಟಮ್ ಸಿಗುತ್ತೆ. ಅದೆಲ್ಲ ಡ್ರೈ ಫ್ರೂಟ್ಸ್. ಕಲ್ಪರಸ ಬೇಕಾದ್ರೆ ಬಾರ್ಕುರಿ ಬನ್ನಿ ಕಾಣಿಯವರ ಅಂಗಡಿಯಲ್ಲಿ. ಗೋಬಿ ಕಲ್ಪರಸ ಎಲ್ಲ ಕುಡ್ಕೊಂಡು ಕಡೆಗೆ ನಾನು ಸೀದಾ ಮನೆ ಕಡೆ ಹೊರಟೆ ಮಾರೆ. ರಸ್ತೆ ಗಾಣಿ ಮಾರೆ, ಒಂದು ಜನ ಇಲ್ಲ ಮಾರೆ, ಫುಲ್ ಕತ್ಲಿ ಮಾರೆ. ಒಳ್ಳೆ ರೋಡ್ ಮಾಡಿರಿ ಮಾರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇವೆ ಸ್ನೇಹಿತರೆ. ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ.